ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಜರಿ ಥ್ರೆಡ್ ಯೂಸ್ ಮಾಡಿಕೊಂಡು ಚೈನ್ ಹೇಗೆ ಹಾಕೋದು ಅಂತ ಕಲ್ತ್ಕೊಂಡಿದ್ರಿ. ಈ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಚೈನ್ ಹೇಗೆ ಹಾಕೋದು ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಈಸಿಯಾಗಿ ಆರಿ ನಾಟ್ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಆರಿ ನಾಟ್ನ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಫಸ್ಟು ಒಂದು ಎಳೆನಲ್ಲಿ ಈಸಿಯಾಗಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಿಲ್ಕ್ ಥ್ರೆಡ್ಡಲ್ಲಿ ಸಾಮಾನ್ಯವಾಗಿ ಬರೋದಿಲ್ಲ, ಮೇಲೆ ಎತ್ತೋದಕ್ಕೆ ಬರೋದಿಲ್ಲ. ಜರಿ ಥ್ರೆಡ್ನಲ್ಲಿ ಈಸಿಯಾಗಿ ನಾವು ಹೇಗೆ ತೊಗೊಳ್ತೀವಿ ನಾವು ಚೈನ್ನ, ಹಾಗೆ ಚೈನ್ ತೆಗಿಯೋಕ್ಕೆ ಬರಲ್ಲ. ದಾರ ಅಲ್ಲಲ್ಲೇ ಸಿಗಾಕೊಳ್ಳುತ್ತೆ, ಕಟ್ಟಾಗುತ್ತೆ, ನೋಡಿಕೊಂಡು ತೆಗಿಬೇಕು. ಅದಕ್ಕೆ ನಾವು ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಆದಮೇಲೆ ನಾವು ಈ ಸಿಲ್ಕ್ ಥ್ರೆಡ್ ತೊಗೋಬೇಕು. ನೋಡಿ ಇಲ್ಲಿ ನಾನು ಯಾವ ಥರ ಚೈನ್ ತೆಗಿತಾ ಇದ್ದೀನಿ ಅಂತ. ಸಿಂಗಲ್ ಎಳೆನಲ್ಲಿ ನಾನು ಇಲ್ಲಿ ಚೈನ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಈಸಿಯಾಗಿ ತೆಗಿಬೇಕು. ನಾವಿಲ್ಲಿ ಏನಾದರೂ ಫೋರ್ಸ್ ಮಾಡಿ ಎಳೆದ್ರೆ ಬಟ್ಟೆಯಿಂದ ಸಿಲ್ಕ್ ಥ್ರೆಡ್ ಮೇಲಕ್ಕೆ ಬರೋದಿಲ್ಲ, ಬಟ್ಟೆನಲ್ಲಿ ಸಿಗಾಕೊಂಡ್ಬಿಡುತ್ತೆ, ಮತ್ತು ಚೈನ್ ಕೂಡ ಕ್ಲೀನಾಗಿ ಬರೋದಿಲ್ಲ, ದಾರ ಅಲ್ಲಲ್ಲೇ ಕಟ್ಟಾಗತ್ತೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಇಲ್ಲ ಅಂದರೆ ದಾರ ನೀಟಾಗಿ ಬರೋದಿಲ್ಲ. ಈಗ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ನೋಡಿ, ನಾವು ಫಸ್ಟ್ ಏನು ಚೈನ್ ತೆಗಿತೀವೋ ಅದನ್ನು ಸ್ವಲ್ಪ ಉದ್ದಕ್ಕೆ ತೆಗೆದು ಹಿಂದಕ್ಕೆ ತೊಗೋಬೇಕು. ಹಿಂದಕ್ಕೆ ತೆಗೆದು ಅಲ್ಲಿ ನಾವು ಫಸ್ಟು ಎರಡು ದಾರ ಬರುತ್ತೆ, ಅದರಲ್ಲಿ ಹಿಂದೆಗಡೆ ದಾರಕ್ಕೆ ನಾವು ಇದನ್ನು ಹಾಕಿ ಒಳಗಡೆಯಿಂದ ಕೆಳಗಡೆಗೆ ಇಳಿಬೇಕು, ಲಾಕ್ ಆಗುತ್ತಾಗ. ನೋಡಿ ಈಗ ಲಾಕ್ ಆಯಿತು. ಈಗ ಇದನ್ನೇ ಎರಡು ಎಳೆನಲ್ಲಿ ತೋರಿಸ್ತೀನಿ. ಎರಡು ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸೇಮ್ ಅದೇ ಥರನೇ ಮಾಮೂಲಿ ಹೆಂಗೆ ಈಸಿಯಾಗಿ ನಾಟ್ ಹಾಕ್ಕೊಳ್ಳೋದು ಅದೇ ಥರ. ಈ ನಾಟ್ ಹಾಕ್ಕೊಂಡ್ಮೇಲೆ ನಾವು ಸೇಮ್ ಅದೇ ಥರನೇ ಇಲ್ಲಿ ಎರಡು ಎಳೆ ಬಂದಿದೆ ನೋಡಿ, ಈ ಎರಡು ಎಳೆ ಚೈನ್ನ ತಗೊಂಡು ಸೇಮ್ ಮಾಮೂಲಿಯಾಗಿ ನಾವೇನು ಜರಿ ಥ್ರೆಡ್ಡಲ್ಲಿ ಕಲ್ತ್ವಿ ಅದೇ ಥರನೇ ಪ್ರಾಕ್ಟೀಸ್ ಮಾಡಬೇಕು. ಇದು ಪ್ರಾಕ್ಟೀಸ್ ಚೆನ್ನಾಗಿ ಬಂದರೆ ಮಾತ್ರ ಇದು ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಅಲ್ಲಲ್ಲೇ ದಾರ ಕಟ್ಟಾಗೋದು ಆ ಥರ ಬರುತ್ತೆ. ನಾನಿಲ್ಲಿ ಮತ್ತೊಂದು ಸಲ ಹೇಗೆ ನಾಟ್ ಹಾಕೋದು ಅಂತ ತೋರಿಸ್ತೀನಿ. ಆರಿ ನಾಟ್ನ ಥ್ರೆಡ್ನ ಮುಂದಕ್ಕೆ ತೆಗಿಬೇಕು, ಚೈನ್ನ ಅದನ್ನು ಹಿಂದಕ್ಕೆ ತಕ್ಕೊಳ್ಬೇಕು. ಹಿಂದಕ್ಕೆ ತಿರುಗಿಸಿ ಇಲ್ಲಿ ಪಕ್ಕದಲ್ಲೇ ಚೈನಿಂದು ಎರಡು ನಾಟ್ ಇರುತ್ತೆ, ಅದರಲ್ಲಿ ಫಸ್ಟ್ ಒನ್ ಈಗಲ್ಲ ಸೆಕೆಂಡ್ ಒನ್ ಒಳಗಡೆಗೆ ಹಾಕಿ ಈ ನಾವು ಏನು ತೆಗ್ದಿದ್ವಿ ಕೆಳಗಡೆ ಆ ದಾರನ ಎಳಿಬೇಕು. ನೋಡಿ ಈಗ ಇದು ಲಾಕ್ ಆಯಿತು. ನಾವೀಗ ಒಂದರಿಂದ ಒಂದಕ್ಕೆ ಪಕ್ಕಕ್ಕೆ ದಾರ ತೊಗೊಳ್ತೀವಿ. ಆ ದಾರ ತೊಗೊಂಡಾಗ ಅದನ್ನು ಯಾವ ಥರ ತೊಗೊಳ್ಬೇಕು, ಅದನ್ನು ಯಾವ ಥರ ಲಾಕ್ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು ಎರಡು ಥರ ಲಾಕ್ ಮಾಡ್ಬೋದು. ಇಲ್ಲಿ ಈಸಿಯಾಗಿ ಸುಮ್ಮನೆ ಲಾಕ್ ಮಾಡೋದು. ಈಗ ಫ್ರಂಟಿಗೆ ತೊಗೊಂಡು ಆ ದಾರನ ಬ್ಯಾಕಿಗೆ ಸ್ವಲ್ಪ ತೊಗೊಂಡು ಅಲ್ಲಿಗೆ ಒಂದು ಚೈನ್ ಹಾಕಿ ಮುಂದಕ್ಕೆ ಎಳೆದ್ರೆ ಅದು ಲಾಕ್ ಆಗುತ್ತೆ. ನೋಡಿ ಲಾಕ್ ಆಯಿತು. ಈ ಥರ ಲಾಕ್ ಆದಮೇಲೆ ನಾವು ಮಾಮೂಲಿಯಾಗಿ ಚೈನ್ ಹಾಕ್ಕೊಂಡು ಹೋಗ್ಬೋದು. ಬೀಡ್ಸ್ ಹಾಕುವಾಗಾದರೆ ಸ್ವಲ್ಪ ಬೇರೆ ಥರ ತೆಗಿಬೇಕು, ಇಲ್ಲಾಂದರೆ ಬೀಡ್ಸ್ಗಳೆಲ್ಲ ಬಿದ್ದೋಗುತ್ತೆ ಮಣಿ ಹಾಕುವಾಗಾದರೆ. ನೋಡಿ ಮತ್ತೆ ಚೈನ್ ತೋರಿಸ್ತಾ ಇದ್ದೀನಿ ಲಾಕ್ ಮಾಡೋದು. ಈಗ ಹಿಂದಕ್ಕೆ ತೊಗೊಂಡು ಈ ಕೆಳಗಡೆಯಿಂದ ಆ ಕೆಳಗಡೆ ದಾರ ಇರುತ್ತಲ್ಲ ಅದನ್ನು ಎಳಿಬೇಕು. ಕೆಳಗಡೆ ಯಾವುದ್ರೊಳಗಡೆ ಹಾಕಿರ್ತೀವೋ ಆ ದಾರನ ಎಳೆದು ಈ ಚೈನನ್ನು ಲಾಕ್ ಮಾಡಬೇಕು. ಇದು ಇವಾಗ ಲಾಕ್ ಆಗಿದೆ, ಯಾವ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ಈಸಿಯಾಗಿ ಈ ಥರ ನಾಟ್ ಹಾಕ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಯಿಂದ ಬೇರೆ ಥರ ಸ್ಟಿಚ್ ತೋರಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.